ಕಂಸ ತನ್ನ ಮಂತ್ರಿವರ್ಗದೊಂದಿಗೆ ಸಮಾಲೋಚನೆ ಮಾಡಿ ಪೂತನಿ ಅನ್ನೋ ಮಾಟಗಾತಿಗೆ ಊರಲ್ಲಿ, ಹಳ್ಳಿಗಳಲ್ಲಿ ಮತ್ತೆ ಪೊದೆಗಳಲ್ಲಿ ಇದ್ದ ಎಲ್ಲಾ ಸಣ್ಣ ಮಕ್ಕಳನ್ನ ಕೊಲ್ಲಕ್ಕೆ ಆಜ್ಞೆಯನ್ನ ಮಾಡ್ತಾನೆ. ಪೂತನಿಗೆ ಭಯಂಕರವೂ ಪಾಪಕರವೂ ಆದ ರೀತಿಗಳಲ್ಲಿ ಪುಟ್ಟ ಮಕ್ಕಳನ್ನು ಕೊಲ್ಲುವ ಜಾಣ್ಮೆ ಅವಳದಾಗಿತ್ತು. ನಂದ ಮಹಾರಾಜರ ಆಜ್ಞೆ ಇಲ್ಲದೆ ಪೂತನಿ ಬೃಂದಾವನಕ್ಕೆ ಪ್ರವೇಶ ಮಾಡ್ತಾಳೆ. ಆಕೆ ಒಂದು ಸುಂದರವಾದ ಹೆಣ್ಣಿನ ರೂಪದಲ್ಲಿ ಬೃಂದಾವನಕ್ಕೆ ಪ್ರವೇಶ ಮಾಡ್ತಾಳೆ. ಸುಂದರವಾದ ಹೆಣ್ಣಿನ ರೂಪದಲ್ಲಿ ಆಕೆ ಪ್ರವೇಶ ಮಾಡೋದಲ್ಲದೆ ಬೃಂದಾವನದಲ್ಲಿದ್ದ ಎಲ್ಲರ ಮನಸ್ಸನ್ನ ಆಕೆ ಸೆಳೆಯಕ್ಕೆ ಪ್ರಾರಂಭ ಮಾಡ್ತಾಳೆ. ಪೂತನಿಯ ಮುಖದಲ್ಲಿ ಒಂದು ಆಕರ್ಷಕವಾದ ನಗುವಿತ್ತು. ಹಾಗಾಗಿ ಬೃಂದಾವನದಲ್ಲಿದ್ದ ಜನರು ಆಕೆ ಭೂಲೋಕಕ್ಕೆ ಬಂದ ದೇವತೆಯಂತೆ ಅವಳನ್ನ ನೋಡ್ತಾರೆ. ಯಾಕಂದ್ರೆ ಆಕೆಯ ಕೈಯಲ್ಲಿ ತಾವರೆ ಹೂವ ಇತ್ತು. ಅಷ್ಟೇ ಸೊಗಸಾಗಿದ್ಲು, ಅಷ್ಟೇ ಆಕರ್ಷಕವಾಗಿದ್ಲು, ಅಷ್ಟೇ ಸುಂದರವಾಗಿದ್ಲು. ಅವಳ ಮೋಹಕ ಚೆಲುವಿನಿಂದ ಅವಳು ಓಡಾಡ್ತಿರೋದನ್ನು ನೋಡಿ ಇವಳೊಬ್ಳು ರಾಕ್ಷಸಿ ಅನ್ನೋ ಒಂದು ಮನೋಭಾವನೆ ಅವರಿಗೆ ಇರಲಿಲ್ಲ. ಹಾಗೆ ಅಷ್ಟು ಚೆನ್ನಾಗಿ ಆಕೆ ವೇಷವನ್ನ ಧರಿಸ್ಕೊಂಡಿದ್ಲು. ಹೀಗೆ ಅವಳು ರಾಕ್ಷಸಿ ಅಂತ ಗೊತ್ತು ಮಾಡ್ಕೊಂಡಿರೋ ಹಾಗೆ ನಾಟಕವಾಡಿ ಅವಳು ನಂದ ಮಹಾರಾಜನ ಮನೆಯೊಳಗಡೆ ಪ್ರವೇಶ ಮಾಡ್ತಾಳೆ. ಎಷ್ಟೋ ಜನ ಸಣ್ಣ ಮಕ್ಕಳನ್ನ ಕೊಂದ ಪೂತನಿಗೆ ಆ ಹಾಸಿಗೆಯ ಮೇಲೆ ಪುಟಾಣಿ ಕೃಷ್ಣ ಆಕೆಯ ಕಣ್ಣಿಗೆ ಕಾಣಿಸ್ತಾನೆ. ಆ ಪುಟಾಣಿ ಕೃಷ್ಣನನ್ನು ನೋಡಿದ ನಂತರವೇ ಪೂತನಿಗೆ ಅರ್ಥವಾಗುತ್ತೆ, ಈ ಬಾಲಕನಲ್ಲಿ ಏನೋ ವಿಶೇಷತೆ ಇದೆ. ಒಟ್ಟಾರೆಯಾಗಿ ಅವಳು ನೋಡ್ತಿರೋದು ದೇವೋತ್ತಮ ಪರಮಪುರುಷನೇ ಅಂತ ಅವಳಿಗೆ ಅರ್ಥವಾಯಿತು. ಕೃಷ್ಣ ಪುಟ್ಟ ಬಾಲಕನಂತೆ ಮಲಗಿದ್ರು ಕೂಡ ಅವನ ಶಕ್ತಿ ಕುಗ್ಗಿದೆ ಅಂತಲ್ಲ. ಅವನ ಶಕ್ತಿ ಬೆಳೆದ ಕೃಷ್ಣನಿಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಪುಟ್ಟ ಬಾಲಕನಾಗಿ ಇದ್ದಾಗ ಕೂಡ ಶಕ್ತಿ ಇತ್ತು. ಪೂತನಿಯ ಮುಖವನ್ನ ಕೃಷ್ಣ ನೋಡಿದ ನಂತರ ಅವಳ ಮುಖ ನೋಡ್ಬಾರ್ದು ಅಂತ ತನ್ನ ಪುಟ್ಟ ಪುಟ್ಟ ಕೈಗಳಿಂದ ತನ್ನ ಕಣ್ಣನ್ನು ಮುಚ್ಕೋತಾನೆ. ಕೃಷ್ಣ ಕರುಣಾಮಯಿ. ಯಾಕಂದ್ರೆ ಪೂತನಿಯನ್ನ ನೋಡಿ ಅವನನ್ನ ನೋಡ್ಕೊಳಕ್ಕೆ ಬಂದ ದಾದಿ ಅಥವಾ ತನ್ನ ತಾಯಿ ಅಂತ ಅವನು ಅನ್ಕೋತಾನೆ. ಕೃಷ್ಣ ಹೀಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಕೃಷ್ಣನನ್ನ ಪೂತನಿ ತನ್ನ ತೊಡೆ ಮೇಲೆ ಇಟ್ಕೋತಾಳೆ. ಹಾಗೆ ಇಟ್ಕೊಂಡಾಗ ರೋಹಿಣಿ ಮತ್ತೆ ಯಶೋದೆ ಪೂತನಿಯ ಮುಂದ್ಗಡೆನೆ ಕೂತ್ಕೊಂಡಿದ್ರಂತೆ. ಅವಳು ಅಷ್ಟು ಸುಂದರವಾಗಿದ್ದ ಕಾರಣ ಅವಳಿಂದ ಕೃಷ್ಣನಿಗೆ ಯಾವ ಅಪಾಯವೂ ಇಲ್ಲ ಅಂತ ರೋಹಿಣಿ ಮತ್ತೆ ಯಶೋದೆ ಅನ್ಕೊಂಡಿದ್ರು. ಪೂತನಿ ಕ್ರೂರವಾದ ವಿಷಗಳನ್ನ ತನ್ನ ಸ್ತನಗಳಿಗೆ ಹಚ್ಕೊಂಡಿದ್ಲು. ಕೃಷ್ಣನನ್ನ ತೊಡೆ ಮೇಲೆ ಇಟ್ಕೊಂಡು ತನ್ನ ಸ್ತನದ ಚುಚುಕುಗಳನ್ನ ಕೃಷ್ಣನಿಗೆ ಬಲವಂತವಾಗಿ ಇಟ್ಲು. ಕೃಷ್ಣ ಆ ಹಾಲನ್ನು ಕುಡಿದ ತಕ್ಷಣನೇ ಅವನು ಸತ್ತೋಗ್ತಾನೆ ಅಂತ ಪೂತನಿ ಅನ್ಕೊಂಡಿದ್ಲು. ಕೃಷ್ಣ ಕೋಪದಿಂದ ಆ ಸ್ತನದ ಚುಚುಕನ್ನ ತನ್ನ ಬಾಯಲ್ಲಿ ಇಟ್ಕೋತಾನೆ. ಆಗ ವಿಷಭರಿತ ಹಾಲನ್ನ ಮಾತ್ರವಲ್ಲ, ಪೂತನಿಯ ಪ್ರಾಣವನ್ನ ಕೂಡ ಹೇಳ್ಕೊಂತಾನೆ ಆ ಪುಟ್ಟ ಕೃಷ್ಣ. ಅಂದ್ರೆ ಕೃಷ್ಣ ಏಕಕಾಲದಲ್ಲಿ ಹಾಲನ್ನೂ ಕುಡ್ದ, ಹಾಗೆ ಪೂತನಿಯ ಪ್ರಾಣವನ್ನು ತೆಗೆದ. ಕೃಷ್ಣ ಎಷ್ಟು ಕರುಣಾಮಯಿ ಎಂದರೆ ಪೂತನಿಯು ಅವನಿಗೆ ಎದೆ ಹಾಲನ್ನು ಕೊಡಲು ಬಂದಿದ್ದರಿಂದ ಅವಳ ಅಪೇಕ್ಷೆಯನ್ನು ಸಲ್ಲಿಕೆ ಅವಳ ಕಾರ್ಯವನ್ನು ಮಾತೃ ಸಹಜ ಎಂದು ಸ್ವೀಕರಿಸಿದ. ಆದ್ರೆ ಅವಳು ಮುಂದೆಂದು ಇಂಥ ದುಷ್ಟ ಕಾರ್ಯವನ್ನು ಮಾಡಬಾರ್ದು ಅಂತ ಕೃಷ್ಣ ಪೂತನಿಯನ್ನ ಕೊಂದ. ಕೃಷ್ಣ ಆ ರಾಕ್ಷಸಿಯನ್ನ ಕೊಂದ ನಂತರ ಆಕೆಗೆ ಮುಕ್ತಿ ಪ್ರಾಪ್ತವಾಯಿತು. ಕೃಷ್ಣ ಪೂತನಿಯ ಉಸಿರನ್ನ ಎಳ್ಕೊಂಡಾಗ ಪೂತನಿ ಕೆಳಗೆ ಬಿದ್ದು ಅಯ್ಯೋ ಮಗು, ನನ್ನನ್ನು ಬಿಟ್ಬಿಡು ಅಂತ ಗೋಳಾಡ್ಕೊಂಡ್ಲು. ತುಂಬಾ ಜೋರಾಗಿ ಹಚ್ಕೋತಾಳಂತ. ಅವಳು ಕಿರ್ಚಕ್ಕೆ ಅವಳ ಮೈಯಿಂದ ಬೆವರೆಲ್ಲ ಬಂದು ಅವಳ ಮೈಯೆಲ್ಲ ಸಂಪೂರ್ಣವಾಗಿ ಒದ್ದೆಯಾಯಿತು. ಅರಚುತ್ತಾ ಅವಳು ಪ್ರಾಣವನ್ನ ಬಿಟ್ಟಾಗ ಆಕಾಶದಲ್ಲಿ ಮತ್ತೆ ಭೂಮಿಯಲ್ಲಿ ಜೋರಾದ ಕಂಪನ ಉಂಟಾಯಿತು. ಬೃಂದಾವನದಲ್ಲಿದ್ದ ಜನರು ಜೋರಾದ ಸಿಡಿಲೊಂದು ಅಪ್ಪಳಿಸ್ತೇನೋ ಅಂತ ಭಯಭೀತರಾಗಿದ್ದು. ಹೀಗೆ ಪೂತನಿಯ ದುಸ್ವಪ್ನ ಹಾಗೆ ಮಾಯವಾಯಿತು. ಕೆಳಗೆ ಬಿದ್ದ ನಂತರ ಪೂತನಿ ತನ್ನ ನಿಜ ಸ್ವರೂಪಕ್ಕೆ ಬಂದ್ಲು. ಅದೇ ಮಹಾರಾಕ್ಷಸಿಯ ರೂಪದಲ್ಲಿ ಬಂದ್ಲು. ಅವಳು ಹಾಗೆ ಕೆಳಗಡೆ ಬಿದ್ದಾಗ ಅವಳ ದೇಹ 12 ಮೈಲಿಗಳಷ್ಟು ಉದ್ದದಾಗಿತ್ತಂತ. ಆ ಬೃಹದಾಕಾರದ ದೇಹವನ್ನ ಕಂಡು ಬೃಂದಾವನದ ಜನರೆಲ್ಲರೂ ತುಂಬಾ ಭಯಪಟ್ಟರು. ಅವಳ ಮೂಗಿನ ಹೊಳ್ಳೆಗಳು 2 ದೊಡ್ಡ ಗುಹೆಗಳಂತೆ ಇತ್ತು. ಅವಳ 2 ಸ್ತನಗಳು ಸಣ್ಣ ಗುಡ್ಡದಂತೆ ಇದ್ದವು. ಅವಳ 2 ಕೈಗಳು ದೊಡ್ಡ ಸೇತುವೆ ಅಂತ ಕಂಡವು. ಹಾಗೆ ಅವಳ ಹೊಟ್ಟೆ ಕರಗಿ ಹೋದ ಕೆರೆಯಂತೆ ಇತ್ತಂತೆ. ಇಷ್ಟು ಕ್ರೂರವಾದ ಮತ್ತು ದೈತ್ಯಾಕಾರದ ಆ ರಾಕ್ಷಸಿಯ ಆಕಾರವನ್ನ ಕೊಂಡು ಬೃಂದಾವನ ಜನರಲ್ಲೂ ತುಂಬಾ ಭಯಪಟ್ಟರು. ಆದ್ರೆ ಕೃಷ್ಣ ಯಾವುದೇ ಭಯ ಇಲ್ಲದೆ ಪೂತನಿಯ ತೊಡೆಯ ಮೇಲೆ ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾನೆ. ಆಟ ಆಡ್ಕೊಂಡು ಕೂತ ಆ ಕೃಷ್ಣನನ್ನ ನೋಡಿ ಗೋಪಿಯರೆಲ್ಲರೂ ಅವನನ್ನ ಅಲ್ಲಿಂದ ಕೆಳಗಿಳಿಸ್ತಾರೆ. ಹೀಗೆ ಪೂತನಿಯ ಸಂಹಾರ ಮಾಡಿದಾಗ ಕೃಷ್ಣನಿಗೆ ಆಗಿನ್ನು 6 ದಿನದ ವಯಸ್ಸಂತೆ. ಆ 6 ದಿನದ ವಯಸ್ಸಿನಲ್ಲಿಯೇ ಪೂತನಿಯ ಸಂಹಾರ ಮಾಡಿದ ಕೃಷ್ಣ. ಹರೇ ಕೃಷ್ಣ.